ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟ ಆಗಂಥ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಮಾಡ್ತಾನೆ ಬರ್ರಿ. ನೋಡಿರಿ, ಈಗ ಅರ್ಧ ಕೆ.ಜಿ ಕ್ಯಾರೆಟ್ ತೊಗೊಂಡೇನಿ. ಈ ಥರ ತೊಳೆದು ಮೇಲೆಲ್ಲ ಸಿಪ್ಪಿ ತೆರೆದು ಈ ಥರ ಹೆರೆದಿಟ್ಕೊಂಡೇನಿ. ಸಾಧ್ಯದಷ್ಟು ತೆಳ್ಳಗೆ ಸಣ್ಣಕ್ಕೆ ಇರಬೇಕು, ಅದು ಹೆರೆದಿದ್ದು ದಪ್ಪ ಮುಳ್ಳ್ಯಾಗ ಬೇಡ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡನು ಬಳಗೀಗ. ತುಪ್ಪ ಕಾಯ್ಲಿ, ಗೋಡಂಬಿ ಹಾಕ್ಕೊಂಡನು. ಡ್ರೈ ಫ್ರೂಟ್ಸ್ ನಿಮಗೆ ಯಾವ ಬೇಕೋ ಅವು ಹಾಕೋರಿ. ನಾ ದ್ರಾಕ್ಷಿ ಗೋಡಂಬಿ ಅಷ್ಟು ಹಾಕೇನಿ. ಗೋಡಂಬಿ ಕಲರ್ ಚೇಂಜ್ ಆಗಬೇಕು, ಚೆಂದಾಗಿ ಫ್ರೈ ಆಗೋವರೆಗೆ ಹುರಿಯೋಣ. ನೋಡಿರಿ, ಒಂದಿಷ್ಟು ದ್ರಾಕ್ಷಿ ಹಾಕೋಣ. ಈಗ ಗೋಡಂಬಿ, ದ್ರಾಕ್ಷಿ ಇವನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಣ. ಇದೇ ಬಾಳಿಗೆಗೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇಲ್ಲಿ ನೋಡಿರಿ 2 ಬಾಲ್ ಆಗೈತಿ ತೆರೆದಿದ್ದು. ಹೆರ್ದಂಥ ಕ್ಯಾರೆಟ್ ತುರಿ 2 ಬಾಲ್ ಆಗೈತಿ. ಅದನ್ನು ತುಪ್ಪದಾಗ ಚಲೋ ನಂಗೆ ಫ್ರೈ ಮಾಡ್ಕೋಬೇಕು. ಚಲೋ ನಂಗೆ ತುಪ್ಪದಾಗ ಫ್ರೈ ಮಾಡ್ಕೋತೀನಿ. ಟೀ ಕುಡಿಯೋ ಲೋಟದಲ್ಲೇ 1 ಲೋಟ ಹಾಲು ಹಾಕೋಣ. ಎರಡು ಬಾಲ್ ಈ ಕ್ಯಾರೆಟ್ ತುರಿಗೆ 1 ಬಾಲ್ ಸಕ್ಕರೆ ಹಾಕೋಣ. ಪರ್ಫೆಕ್ಟಾಗಿ ಸ್ವೀಟ್ ಕರೆಕ್ಟ್ ಆಗ್ತದೆ. ಇದನ್ನೆಲ್ಲ ಚೆಂದಾಗಿ ಸಣ್ಣ ಉರಿ ಇಟ್ಟು ಮಿಕ್ಸ್ ಮಾಡಿಬಿಡೋಣ. ಇದರೊಳಗೆ ಮಿಕ್ಸ್ ಆಗಿ ಒಂದು ಸ್ವಲ್ಪ ಕುದಿಬೇಕು, ಅದು ಚೆಂದಾಗಿ ಕುದಿಬೇಕು. ನೋಡಿರಿ, ಸಕ್ಕರೆ ಎಲ್ಲ ಕರಗೈತಿ, ಕುದಿಯಾಕತ್ತೈತಿ. 1-2 ಏಲಕ್ಕಿ ಪುಡಿ ಹಾಕೋಣ. ಈ ಚೆಂದಾಗಿ ಒಂದು 5 ನಿಮಿಷ ಕುದಿಬೇಕು. ಕುದ್ದಿಂದ ಗ್ಯಾಸ್ ಆಫ್ ಮಾಡಿಬಿಡೋಣ. ಒಂದು ಬೌಲಿಗೆ ಸರ್ವ್ ಮಾಡಿ ತೋರ್ಸಕತ್ತಾನೆ. ಇಲ್ಲಿ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ರೆ ಫಸ್ಟ್ ಕ್ಲಾಸಾಗಿ ಅದ್ಭುತವಾಗಿ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ನೋಡಿರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಹೊಸಬ್ರು ಯಾರು ಚಾನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ನೋಡಿರಿ, ಏನು ಸೂಪರಾಗಿ ಬಂದೈತಿ. ನೀವು ಟ್ರೈ ಮಾಡಿರಿ. ಭಾಳ ಇಷ್ಟಪಟ್ಟು ತಿಂತಾರೆ ಮನೆ ಮಕ್ಕಳು ದೊಡ್ಡವರು. ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.